ಕಡೆಯದಾಗಿ ಒಂದು ಎಮೋಷ್ನಲ್ ರೈಡ್ ಹೋಗಿ ಬರೋಣ. ಈ ಪ್ರೀತಿ ಅಂದರೆ ಏನು? ಈ ಸೀಸನ್ ಪೂರ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾನೆ ಸಾಗಿದ್ದೀವಿ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ, ತಮ್ಮ ಜೀವನದ ಪ್ರೀತಿನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಒಂದಷ್ಟು ಜನ ಅತಿಥಿಗಳು ಬಂದಿದ್ರು. ನನ್ನ ಹೆಸರು ದರ್ಶನ್ ಅಂತ. ಹಾಯ್, ಮೌಲ್ಯ ಹಿಯರ್. ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ, ಸಿರಿ ಅಂತ ಕರೀತಾರೆ. ಸರ್, ನನ್ನ ಹೆಸರು ಬಸವರಾಜ್ ಅಂತ. ವಿಕಾಸ್ ಮಂಜುನಾಥ್ ಅವರು. ನನ್ನ ಪಾರ್ಟ್ನರ್ ಹೆಸರು ನವ್ಯಶ್ರೀ ಅಂತ. ನನ್ನ ಹೆಸರು ಗುರುಪ್ರೀತ್ ಅಂತ. ನನ್ನ ಹೆಸರು ರಕ್ಷಿತಾ ಅಂತ. ನಮ್ಮ ಈ ಸೀಸನ್ನ ಅತಿಥಿಗಳು ತಮ್ಮ ಸಂಗಾತಿ ಹುಡುಕೊಡೋದಕ್ಕೂ ಮುಂಚೆ ತಮಗೆ ಈ ಪ್ರೀತಿ ಅಂದರೆ ಏನಾಗಿತ್ತು ಅಂತ ಅದ್ಭುತವಾಗಿ ವಿವರಿಸ್ತಾ ಹೋಗಿದ್ರು. ಲವ್ ಕಾನ್ಸೆಪ್ಟು ನನಗೆ ಒಂದು 3rd ಸ್ಟ್ಯಾಂಡರ್ಡಿಂದನೇ ತಲೆಗೆ ಬಂದುಬಿಟ್ಟಿತ್ತು. ಸೊ ಐ ಥಿಂಕ್ ಪ್ರಾಬಬ್ಲಿ ವೆನ್ ಐ ವಾಸ್ ಇನ್ LKG ಓನ್ಲಿ ನಮ್ಮ ಕ್ಲಾಸಲ್ಲಿ ಎಷ್ಟೊಂದು ಜನ ಚೆನ್ನಾಗಿರೋ ಹುಡುಗಿಯರಿದ್ರೆ, ಟೀಚರ್ಸ್ಗಳಿದ್ರೆ, ಅವ್ರ ಮೇಲೆಲ್ಲ ಕ್ರಶ್ ಆಗೋಗಿತ್ತು. ಅದೇನು ಮಾಡಲಿಕ್ಕಾಗಲ್ಲ, ಬಿಕಾಸ್ ಸಣ್ಣ ವಯಸ್ಸಿಂದನೇ ಕಾರ್ಟೂನ್ ನೆಟ್ವರ್ಕ್ ಎಲ್ಲ ನೋಡ್ತಾನೋ ಯು ಹ್ಯಾವ್ ಸೀನ್ ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಇರ್ಬೋದು, ಅಥವಾ ಸ್ನೋ ವೈಟ್ ಇರ್ಬೋದು. ಎವ್ರಿಬಡಿ ಎಟ್ ದ ಎಂಡ್ ಆಫ್ ದ ಡೇ ವಿಲ್ ಫಾಲ್ ಇನ್ ಲವ್. ಅವಾಗೆಲ್ಲ ನಮ್ಮಲ್ಲಿ ಕೇಬಲ್ ಇಲ್ಲ. ಸೊ ಐ ಕ್ಯಾನ್ ರಿಮೆಂಬರ್ 4 ಗಂಟೆ ಕರೆಕ್ಟಾಗಿ DD ಚಂದನದಲ್ಲಿ ಪ್ರೇಮ ಲೋಕ ಬಂದಿತ್ತು. ಸೊ ನಮಗೆಲ್ಲ ಸೇಮ್ ರವಿಚಂದ್ರನ್ ಥರನೇ ವಿಟ್ ಫಾಲನ್ ಇನ್ ಲವ್. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಮೈ ಫಸ್ಟ್ ಕ್ರಶ್ ವಾಸ್ ಜೂಹಿ ಚಾವ್ಲಾ. ಯಾರನ್ನ ಇಷ್ಟಪಡ್ತೀನೋ ಅವ್ರ ವಾಯ್ಸ್ ಚೆನ್ನಾಗಿರ್ಬೇಕು ಅನ್ನೋದಿತ್ತು. ಆಮೇಲೆ ಹಾಡು ಹೇಳಬೇಕು ಅನ್ನೋದಿತ್ತು. ಯಾಕಂದರೆ ನನಗೆ ನಾನು ಮ್ಯೂಸಿಕ್ ಲವರು. ಲವ್ ಮೇಲೆ ಮುಂಚೆಯಿಂದನೂ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಪ್ರೀತಿ ಅಂತ ಹೇಳಿದ್ರೆ ಉಪೇಂದ್ರ ಒಂಥರ ಆ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅನ್ನೋ ಝೋನಲ್ಲಿ ಇದ್ದಿತ್ತು. ನನ್ನ ಲೈಫಲ್ಲಿ ಏನಾದರೂ ಮಾಡಬೇಕು, ಈ ಲವ್ ಅಥವಾ ಹುಡುಗಿ ಅಂತ ಒಬ್ರು ಲೈಫಲ್ಲಿ ಬಂದರೆ ಅದೆಲ್ಲ ಡಿಸ್ಟ್ರಾಕ್ಷನ್ ಅಂತ ಅನ್ಕೊಂಡಿದ್ದು ನಾನು. ನಮ್ದು ಪ್ರೀತಿ ಶುರು ಹಾಕಿನ ಮುಂಚೆ ನಾನು ಒಂಥರ ಕಂಪ್ಲೀಟ್ ಬಾಯ್ ಆಟಿಟ್ಯೂಡ್. ಸೊ ಫ್ರೆಂಡ್ಸ್ ಜೊತೆ ವೀಕೆಂಡ್ ಬಂತು ಅಂದರೆ ಸುತ್ತಿದ್ವಿ. ಲಾಂಗ್ ಡ್ರೈವ್ಸ್, ಕಾಫಿ, ಟೀ, ಜಸ್ಟ್ ಗೋ ಸಿ ಪ್ಲೇಸಸ್, ಕಮ್ ಬ್ಯಾಕ್. ಅಲ್ಲಿವರೆಗೂ ಅದು ಪ್ರೀತಿ ಇದ್ರ ಬಗ್ಗೆ ಎಲ್ಲ ನನಗಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಐ ವಾಸ್ ಜಸ್ಟ್ ಅವೇ, ಅದರಿಂದೆಲ್ಲ ದೂರ ಇದ್ದೆ ಆದಷ್ಟು. ಇದೆಲ್ಲ ನಮ್ದೆಲ್ಲ, ನಮ್ಮದೇ ಬೇರೆ ಪ್ರಪಂಚ ಅಂತ. ಸರ್, ಆ್ಯಕ್ಚುಲಿ ನನಗೆ ಲವ್ ಮ್ಯಾರೇಜ್ ಅಂದ್ರೇ ಇಷ್ಟ ಇರಲಿಲ್ಲ. ಫಸ್ಟ್ ಆಫ್ ಆಲು ಅಂದರೆ ಎಲ್ಲ ನೋಡಿರ್ತಿದ್ವಿ ಎಲ್ಲ. ಸೊ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಯಾವ ಥರ ತೋರಿಸ್ತಾರೆ, ಆ ಹುಡುಗನ್ನೇ ಮದುವೆ ಆಗಿ ಚೆನ್ನಾಗಿ ಅವ್ರಿಗೆ ಲವ್ ಮ್ಯಾರೇಜ್ಗಿಂತ ಅರೇಂಜ್ ಮ್ಯಾರೇಜ್ ಬೆಟ್ರ್ ಅಂತ ಒಂದು ಕಲ್ಪನೆಯಲ್ಲಿದ್ದವಳು ನಾನು. ಬಟ್ ಲವ್ ಆದದ್ದು ನಂಗೆ ಗೊತ್ತಾಗಿಲ್ಲ. ಬಟ್ ಲವ್ ಅಂದರೆ ಒಂಥರ ಪ್ಯೂರ್ ಲವ್, ಲೈಕ್ ಒಂಥರ ಖುಷಿ ಕೊಡೋ ಥರ ಇರಬೇಕು, ಹಿಂಸೆ ಅನಿಸ್ಬಾರ್ದು, ಆ ಥರ ಇತ್ತು ಅಷ್ಟೇ. ನನಗೆ ಲವ್ ಅಂತ ಹೇಳಿದ್ರೆ ಬಿಲೀವ್ ಇತ್ತು, ಆದರೆ ನನಗೆ ಲವ್ ಮ್ಯಾರೇಜ್ ಆಗಬೇಕು ಅಂತಲೇ ಇತ್ತು. ಅರೇಂಜ್ ಮ್ಯಾರೇಜ್ ಆಗಬಾರ್ದು ಅಂತ ನಾನು ಮದುವೆ ಮುಂಚೆ ಅಂದ್ಕೊಂಡಿದ್ದು. ಆಮೇಲೆ ಅರೇಂಜ್ ಮ್ಯಾರೇಜೇ ಆಗೋಯ್ತು. ಬಟ್ ಲವ್ ಅಂತ ಹೇಳಿದ್ರೆ ನನಗೆ ನನ್ನ ಹುಡುಗ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ನನಗೆ ಸಪೋರ್ಟ್ ಮಾಡಬೇಕು, ಒಳ್ಳೆ ಗುಣಗಳಿರಬೇಕು, ಯಾವಾಗಲೂ ನನ್ನ ಜೊತೆನಲ್ಲಿ ಇರಬೇಕು. ಸೊ ಈ ಥರ ಎಲ್ಲರೂ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೆ ನನಗೂ ಸಣ್ಣ ಸಣ್ಣ ಆಸೆಗಳಿತ್ತು. ನನಗೆ ಅದು ಅವಕಾಶ ಇರಲಿಲ್ಲ. ಕಾಲೇಜ್ ಬಿಟ್ಟಿದ ತಕ್ಷಣ ನಮಗೆ ಸ್ಟಡೀಸ್ ಅದೊಂದೇ ಫೋಕಸ್ ಇದ್ದಿದ್ದು. ಟು ಬಿ ಹಾನೆಸ್ಟ್, ನನಗೇನು ಅಷ್ಟು ಅನ್ಸಿರಲಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಲವ್ ಕಾನ್ಸೆಪ್ಟ್, ಐ ಫೆಲ್ಟ್ ಫ್ರೆಂಡ್ಶಿಪ್ ಇರಬೇಕು, ಕೋಆಪ್ರೇಷನ್ ಇರಬೇಕು, ಈಸಿ ಫ್ಲೋ ಆಫ್ ಕಮ್ಯುನಿಕೇಷನ್ಸ್ ಇರಬೇಕು, ಆ್ಯಂಡ್ ಮ್ಯೂಚುವಲ್ ರೆಸ್ಪೆಕ್ಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಮೈ ಮೈಂಡ್ ಮ್ಯಾರೇಜ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಹ್ಯಾಪಿ. ನನಗೆಲ್ಲಿ ಇನ್ಸಲ್ಟ್ಸ್ ಆಗಿರ್ಬೋದು ಅಥವಾ ಜಗಳಕ್ಕೆ ಜಾಸ್ತಿ ಅವಕಾಶ ಇರಬಾರ್ದಾಗಿತ್ತು. ಜೀವನ ನೆಮ್ಮದಿಯಾಗಿರಬೇಕು, ಅವರು ಖುಷಿಯಾಗಿರಬೇಕು, ನಾವು ಖುಷಿಯಾಗಿರಬೇಕು. ಅದು ಬಿಟ್ಟರೆ ನನಗೆ ಇರೋ ಥರ ಲುಕ್ಸಲ್ಲಿ ಇರಲಿ, ಈ ಥರ ಬಾಡಿ ಬೇಕು, ನನಗೆ ಈ ಥರ ಕ್ಯಾರೆಕ್ಟರ್ ಐ ಕ್ಯಾನ್ ಇಮ್ಯಾಜಿನ್ ಮೈ ಪಾರ್ಟ್ನರ್. ಬಿಕಾಸ್ ಐ ಆಮ್ ಫ್ರಮ್ ಕಿಡ್, ಲೈಕ್ ಐ ಆಮ್ ಅ ವೆರಿ ಪ್ರಾಕ್ಟಿಕಲ್ ಒನ್. ಒಂದಷ್ಟು ನಕ್ರು, ಒಂದಷ್ಟು ನಗ್ಸಿದ್ರು. ನಿಮಗೆ ಒಂದು ವಿಷಯ ಕೇಳಲಿಕ್ಕುಂಟು ಮಾರ್ರೆ. ಹಾಯ್ ಸುಂದರ್, ನಾನು ಒಂದು HR ಗೆ ಪ್ರಪೋಸ್ ಮಾಡಿದ್ದೆ ಮಾರ್ರೆ. ಅವಳು ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿದ್ಲು. ಇನ್ನು ಬಂದೇ ಇಲ್ಲ ವಾಪಸ್. ಏನು ಮಾಡೋಕ್ಕಾಗಲ್ಲ ಸರ್, ಐ ಆಮ್ ಸಾರಿ. ಅಪ್ಲಿಕೇಶನ್ ಮತ್ತೆ ಹಾಕಿ ಕೂಲಿಂಗ್ ಪೀರಿಯಡ್ ಆದ್ಮೇಲೆ ಮತ್ತೆ ಹಾಕ್ಬೋದು ನೀವು. 3 ತಿಂಗಳಾದ್ಮೇಲೆ ಹಾಕಿ ಮತ್ತೆ ಅಪ್ಲಿಕೇಶನ್. ಇವನ್ ಎಂತ 3 ತಿಂಗಳ ನಂತರ ಹಾಕೋದು? ಇವನು 3 ತಿಂಗಳ ನಂತರ ಹಾಕ್ಲಿಕ್ಕೆ ಹೋದ್ರೆ ಅವನು ನನಗೆ 3 ತಿಂಗಳು ಅಂತ ಬಂದಿಲ್ಲ. ಓಯ್ ಎಂತ ಹೇಳ್ತಿದ್ದೀರಾ ಮಾರ್ರೆ? ಹುಡುಗಿಯರು ಸಹ ಮೊದಲು ಮೆಸೇಜ್ ಮಾಡ್ತಾರೆ. ಆಗಿದೆ ಸರ್ ನಮ್ಮ ಜೊತೆಗೆ ಅದು. ನಮ್ಮ ವಿಷಯದಲ್ಲಿ ಎಲ್ಲ ಬ್ಲಾಕ್. ಆ HR ನಂಬರ್ ಸ್ವಲ್ಪ ಕೊಡ್ತೀರಾ ನನಗೆ? ನನಗೆ ಉಂಟಲ್ಲ ಈಗ ಅಲ್ಲಿ ಹೆಚ್ಚಾಗಿ ಕೆಲಸ ಮಾಡುವ ಇಂಟ್ರೆಸ್ಟ್ ಬಂದಿದೆ. ಪ್ರೀತಿ ಹುಡುಕ್ತಾ ಹೋದಾಗ ಒಂದಷ್ಟು ಬೇಸರಗಳಾಗಿದ್ದು, ಅದರಿಂದ ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದು ಹೇಳಿದ್ರು.
ಇವ್ರು ನನ್ನ ಜೀವನದಲ್ಲಿ ಬರೋಕ್ಕಿಂತ ಮುಂಚೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು ನನ್ನ ಜೀವನದಲ್ಲಿ. ನಾನು ಏನೆಲ್ಲ ಮಾಡಬೇಕು ಅಂತ ಐತೆ ಆ ಪರ್ಸನ್ ಅದಕ್ಕೆ ಒಂದ್ ಸ್ವಲ್ಪ ಅಪೋಸ್ ಅನ್ನೋದಕ್ಕಿಂತ ಸಪೋರ್ಟಿವ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲ, ಆ ಪರ್ಸನ್ ನನಗೆ ಇಂಪಾರ್ಟೆಂಟು ಒಂದ್ ಕಡೆ ಅಂತ ನನ್ನ ಫ್ಯೂ ಥಿಂಗ್ಸ್, ನನ್ನ ಡ್ರೀಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಬಿಡ್ತಾ ಬಂದಿದ್ದೆ. ಅದಾದ್ಮೇಲೆ ಹೇಳಿದ್ನಲ್ಲ, ನನ್ನ ಪೂರ್ತಿ ಜೀವನದಲ್ಲಿ ನಾನು ಏನಾದ್ರು ಒಂದು ಮಾಡಲೇಬೇಕು ಅನ್ನೋದು ನನಗೆ ಅವಾಗ ಇನ್ನೂ ಸ್ಟ್ರಾಂಗ್ ಆಗಿ ತಲೆಗೆ ಬಂತು. ಅದಾದ್ಮೇಲೆ ಪ್ರತಿಧ್ವನಿ, ಮೂವೀಸ್, ಫೋಟೋಶೂಟ್ ಅದ್ರ ಮೇಲ್ಗಡೆ ತುಂಬಾ ಜಾಸ್ತಿ ಬ್ಯುಸಿ ಆಗಿ ಜೀವನ ಇದು ಮಾಡ್ಕೊಂತ ಬಂದೆ. ಥಿಂಕ್ ಒಂದು ಮೇ ಬಿ ಇನ್ಫ್ಯಾಕ್ಚುಯೇಷನ್ ಅಂತ ಹೇಳ್ಬೋದು ಅಟ್ ದಟ್ ಪಾಯಿಂಟ್ ಇನ್ ಟೈಮ್. ನಿಮ್ಗೆ ಗೊತ್ತಿರೋ ಹಂಗೆ ಸ್ವಲ್ಪ ಏಜ್ಲಿರೋ ಹುಡುಗರಿಗೆ ಸ್ವಲ್ಪ ಯಾರು ಕನ್ಸರ್ನ್ ತೋರಿಸಿದ್ರೆ ಅಥವಾ ಸ್ವಲ್ಪ ತುಂಬಾ ಕೇರಿಂಗ್ ಆಗಿ ಮಾತಾಡಿದ್ರೆ ಐ ಥಿಂಕ್ ವಿ ಏನೇನೋ ಒಂದಷ್ಟು ಎಮೋಷನ್ಸ್ ಜೊತೆಗೆ ಐ ಥಿಂಕ್ ವಿ ಜಸ್ಟ್ ಗೋ ಅಹೆಡ್, ಸ್ವಲ್ಪ ಮೂವ್ ಆನ್ ಆಗ್ತೀವಿ ಅನ್ಸುತ್ತೆ. ಸೊ ಆ ಥರದ್ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಗುರುನ ಮೀಟ್ ಮಾಡೋಕ್ಕಿಂತ ಮುಂಚೆ ಆಗಿತ್ತು. ನಿಜವಾಗ್ಲೂ ಗೊತ್ತಾಯ್ತು, ಲೈಕ್ ಅಫೆಕ್ಷನ್ಸ್, ಇನ್ಫ್ಯಾಕ್ಚುಯೇಷನ್ಸ್ ಇದೇ ಬೇರೆ, ಲೈಕ್ ಪ್ರೀತಿನೇ ಬೇರೆ. ಅಂಡ್ ಎಷ್ಟು ಒಂದು ಪ್ರೀತಿ ಅಂದ್ರೆ ಎಷ್ಟೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಂಡ್ ಎಷ್ಟು ಸೀರಿಯಸ್, ಲೈಕ್ ಇಟ್ಸ್ ನಾಟ್ ಜಸ್ಟ್ ಏನೋ ಒಂದು ರೌಂಡ್ ಹೋಗೋದು ಅಥವಾ ಬೈಕಲ್ಲಿ ಸುತ್ತಾಡೋದು, ಕೆಫೇಸ್ ಅಲ್ಲಿ ಇಲ್ಲಿ ಹೋಗೋದು ಆ ಥರದ್ದು ಬಿಟ್ಟು ಅದರ್ ಲೈಕ್ ಲಾಟ್ ಮೋರ್ ಥಿಂಗ್ಸ್ ಅಟ್ಯಾಚ್ ಟು ಪ್ಯೂರ್ ಲವ್ ಅಥವಾ ಟ್ರೂ ಲವ್. ಅಷ್ಟೆಲ್ಲ ಆದಮೇಲೆ ತಮ್ಮ ಸಂಗಾತಿನ ಹುಡ್ಕೊಂಡ್ಮೇಲೆ, ಮದುವೆ ಆದಮೇಲೆ ಇಷ್ಟೆಲ್ಲ ಕತ್ತಲಿನ ದಾಟಿ ಬೆಳಕನ್ನ ಹುಡುಕ್ತಾ ಸಾಕಿದ್ರು. ಅದನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡ್ರು. ಅವ್ರ ತಾಯಿ ಬಂದು ಸ್ವಲ್ಪ ಜ್ವರ ಕಾಣಿಸ್ಕೊಂತು. ಅವಾಗ ಹಿ ಕಾಲ್ಡ್ ಮಿ ಒನ್ ಫೈನ್ ಡೇ. ಅವಾಗ ಯು ಪೀಪಲ್ ಆರ್ ಆಲ್ ಓಕೆ ಇನ್ ಯುವರ್ ಹೋಮ್, ಇಸ್ ಇಟ್? ವಿ ಸೆಡ್ ಯಾ, ಎವ್ರಿಬಡಿ ಆರ್ ಡೂಯಿಂಗ್ ಗುಡ್ ಓನ್ಲಿ. ನಮ್ಮ ಪೇರೆಂಟ್ಸು ಹಬ್ಬ ಇರೋದ್ರಿಂದ ನೇಟಿವ್ಗೆ ಹೋಗಿದ್ರು, ನಾನು ನನ್ನ ತಂಗಿ ಇಬ್ಬರೇ ಮನೇಲಿದ್ವಿ, ನಾವು ಚೆನ್ನಾಗೇ ಇದ್ದೀವಿ ಅಂತ. ಓಕೆ ಮೈ ಮಾಮ್ ಇಸ್ ಹ್ಯಾವಿಂಗ್ ಸಮ್ ಫೀವರ್, ಸೊ ಐ ಜಸ್ಟ್ ಥಾಟ್ ಆಫ್ ಚೆಕಿಂಗ್. ಅವಾಗ ಕೋವಿಡ್ ಇತ್ತು, ಅವಾಗ ಸೆಕೆಂಡ್ ವೇವು ಸ್ವಲ್ಪ ಎಂಡಲ್ಲಿತ್ತು. ಅದಾದಮೇಲೆ ಹಂಗೆ ಹೇಳಿದ್ರು. ಬಟ್ ಅವ್ರು ಫೋನ್ ಮಾಡಿ ಅವತ್ತಿನ ರಾತ್ರಿಯಿಂದ ನನ್ನ ತಂಗಿಗೆ ಜ್ವರ ಸ್ಟಾರ್ಟ್ ಆಯಿತು. ಸೇಮ್ ಸಿಂಪ್ಟಮ್ಸ್, ಅವ್ರ ತಾಯಿಗೆ ಏನಿತ್ತೋ ನನ್ನ ತಂಗಿಗೂ ಅದೇ ಬಂತು. ಸೊ ವಿ ಬೋತ್ ವರ್ ಬ್ಯುಸಿ ಇನ್, ಈಗ ಕೋವಿಡ್ ಇರೋದ್ರಿಂದ ನನ್ನ ತಂಗಿಯಿಂದ ನನಗೆ ನೆಕ್ಸ್ಟ್ ಫೀವರ್ ಬಂತು ವೆರಿ ನೆಕ್ಸ್ಟ್ ಡೇ. ಸೊ ನಾವಿಬ್ರು ಅಫೆಕ್ಟ್ ಆದ್ವಿ. ಆಮೇಲೆ ಟೆಸ್ಟ್ ಮಾಡಿಸಿದಾಗ ವಿ ಬೋತ್ ಟೆಸ್ಟೆಡ್ ಆಸ್ ಅ ಪಾಸಿಟಿವ್. ನಾವಿಬ್ರು ರಿಕವರ್ ಆಗಿದ ತಕ್ಷಣ ಇವ್ರ ಮಮ್ಮಿ ಸ್ವಲ್ಪ ಸೀರಿಯಸ್ ಆಗ್ತಾ ಹೋದ್ರು. ಶಿ ಡಿಂಟ್ ಗೆಟ್ ರಿಕವರ್. ಇವರು ನಾರ್ಮಲ್ ಫೀವರ್, ಕೋಲ್ಡ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಮೆಡಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ದೇ ಡಿಂಟ್ ಸ್ಟಾರ್ಟ್ ಲೈಕ್ ಕೋವಿಡ್ ಥರ, ಬಟ್ ಕೋವಿಡಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಟ್ ಹ್ಯಾಸ್ ರೀಚ್ ಟು ನೆಕ್ಸ್ಟ್ ಲೆವೆಲ್. ಆವಾಗ ಅವರು ಹಾಸ್ಪಿಟಲೈಸ್ ಆದರು. ದೆನ್ ಅವ್ರ ಸಿಸ್ಟರ್ ಇದ್ದರು, ದರ್ಶನ್ ಸಿಸ್ಟರ್ಗೆ ತುಂಬ ಸೀರಿಯಸ್ ಆಗಿ ಶಿ ಅಡ್ಮಿಟೆಡ್ ಟು ICU. ಈಗ ಮನೇಲಿ ಅವ್ರ ತಂದೆ ಇವರು ಇಬ್ಬರೇ ಸಪೋರ್ಟಿವ್. ಅವ್ರ ತಾಯಿ ಮತ್ತು ಅಕ್ಕ ಹಾಸ್ಪಿಟಲ್ ಸೇರಿಬಿಟ್ರು. ನಮ್ಮ ಮನೇಲಿ ಈ ಕಡೆ ನಮ್ಮ ತಂದೆಗೆ ನಮ್ಮಿಂದ ಕೋವಿಡ್ ಸ್ಪ್ರೆಡ್ ಆಗಿ ನಮ್ಮ ತಂದೆ ಏನು ಮಾಡಿಬಿಟ್ರು, ಇನಿಷಿಯಲ್ ನಾವು ಏನೇ ಮೆಡಿಕೇಶನ್ ಹೇಳಿದ್ರು, ಈಸ್ ದ ಒನ್ ಆಲ್ವೇಸ್ ಇಗ್ನೋರ್ ಮೆಡಿಕೇಶನ್ಸ್. ಏನೂ ಆಗಲ್ಲ, ನಾನು ಆಯುರ್ವೇದ ಆ ಥರ ಮೆಂಟಾಲಿಟಿ. ಸೊ ಅದು ಅವರಿಗೆ ನ್ಯೂಮೋನಿಯಾ ಕರ್ಕೊಂಡೋಗಿ ಮೈ ಡ್ಯಾಡ್ ಆಲ್ಸೋ ಗಾಟ್ ಅಡ್ಮಿಟೆಡ್. ಈಗ ನಮ್ಮ ಮನೇಲಿ ನಮ್ಮ ತಂದೆ, ಇವ್ರ ಮನೇಲಿ ಇವ್ರ ತಾಯಿ ಮತ್ತು ಇವ್ರ ಅಕ್ಕ. ಆಕ್ಸಿಜನ್ ಲೆವೆಲ್ ಡ್ರಾಪ್ ಡೌನ್ ಟು 60. ಸೊ ಇವನ್ ಶಿ ಆಲ್ಸೋ ಗಾಟ್ ಟು ನೋ ನಾನು ಉಳಿಯಲ್ಲ ಅಂತ ನಮ್ಮ ಮಮ್ಮಿಗೆ. ಸೊ ನಮ್ಮಮ್ಮ ಏನು ಮಾಡಿಬಿಟ್ಟಿದ್ದಾರೆ, ಈ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ನ ಮಾಡಿಬಿಟ್ಟು ಗ್ರೂಪಲ್ಲಿ ಕಳಿಸ್ಬಿಟ್ಟಿದ್ದಾರೆ. ನಾನು ಉಳಿತಾ ಇಲ್ಲ, ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಇವ್ರಮ್ಮನಿಗೂ ವಾಯ್ಸ್ ನೋಟ್ ಕಳಿಸ್ಬಿಟ್ಟಿದ್ದಾರೆ. ದಯವಿಟ್ಟು ನನ್ನ ಮಗನ ನೀವೇ ನೋಡ್ಕೊಳ್ಳಿ, ನಿಮ್ಮ ಮಗ ಅಂದ್ಬಿಟ್ಟು ನೋಡ್ಕೊಳ್ಳಿ ಅಂದ್ಬಿಟ್ಟು ಮೌಲ್ಯ ಅವ್ರ ಅಮ್ಮನಿಗೆ ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ದೆನ್ ನನಗೆ ನನಗೆ ಫುಲ್ಲು, ನನ್ನ ಮನೇಲಿ ಇದ್ದೀನಿ, ನನಗೂ ವಾಯ್ಸ್ ನೋಟ್ ಬಂದೆ, ಫುಲ್ಲು ಟೆನ್ಷನ್ ಆಗಿ ಹತ್ಬಿಟ್ಟೆ ಸಡನ್ನಾಗಿ. ದೆನ್ ಐ ಡಿಂಟ್ ನೋ ವಾಟ್ ಟು ಡೂ. ದೆನ್ ಐ ಕಾಲ್ಡ್ ಮೌಲ್ಯ ಆಲ್ಸೋ ಆ ಟೈಮಲ್ಲಿ. ಇವನ್ ಅವಳಿಗೂ ಸಮಾಧಾನ ಹಿಂಗೆ ಮಾಡೋದು ಗೊತ್ತಾಗ್ತಾಯಿಲ್ಲ, ನಾನು ಎಷ್ಟೊಂದು ಅಳ್ತಾರೆ. ಸಡನ್ಲಿ ಅವ್ರ ಅಮ್ಮ ಎತ್ಕೊಂಡ್ರು ಫೋನು. ಆಮೇಲೆ ಅವ್ರ ಅಮ್ಮನಿಗೂ ಹೇಳ್ಬಿಟ್ಟೆ, ಅಮ್ಮ ನಮ್ಮ ಅಮ್ಮನಿಗೆ ಏನಾದ್ರು ಆಯಿತು ಅಂದರೆ ನೀವೇ ನನಗೆ ನೆಕ್ಸ್ಟು ದಯವಿಟ್ಟು ಪ್ಲೀಸ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ನೀವು ಹುಷಾರಾಗಿ ನೋಡ್ಕೊಳ್ಳಿ, ಮೆಡಿಸನ್ ತೊಗೊಳ್ಳಿ, ಏನೇನೋ ಹೇಳ್ತಾ ಇದ್ದೀನಿ ಆ ಟೈಮಲ್ಲಿ. ಬಿಕಾಸ್ ಈ ಕಡೆ ನಮ್ಮಮ್ಮ ICUಲಿದ್ದಾರೆ ಆ್ಯಂಡ್ ಶಿ ಈಸ್ ಫೈಟಿಂಗ್ ವಿತ್ ಡೆತ್ ಅಂಡ್ ಇದರಲ್ಲಿ. ಬಟ್ ಥ್ಯಾಂಕ್ಫುಲಿ ನಮ್ಮಮ್ಮ ವಾಪಸ್ ಬಂದರು. ಅನ್ಫಾರ್ಚುನೇಟ್ಲಿ ನಮ್ಮ ಅಕ್ಕನ ಉಳಿಸ್ಕೊಳ್ಲಿಕ್ಕಾಗಿಲ್ಲ. ಸೊ ಅವ್ರ ದೊಡ್ಡಮ್ಮನ ಹತ್ರ ಅವಳು ಹೇಳಿದ್ಲು, ನಾನು ಹಿಂಗೊಂದು ಹುಡುಗ ಇಷ್ಟಪಡ್ತೀನಿ, ಇವರೇ ಅಂತ. ಅವ್ರ ದೊಡ್ಡಮ್ಮ ಸ್ವಲ್ಪ ರಿಯಾಕ್ಟ್ ಮಾಡಿದ್ರು, ಏನು ಹಿಂಗೆ ಹೇಳ್ತಿದ್ಯಾ, ಸರಿ ಆಯ್ತು ಬಿಡಿ, ಏನು ಮಾತಾಡ, ನಡಿ ಅಂದ್ಬಿಟ್ಟು ನಾಳೆ ಮಾತಾಡೋಣ ಬಿಡು, ಆಮೇಲೆ ನೋಡ್ಕೊಂಡು ಅಂದ್ಬಿಟ್ಟು ಹೊರಟ್ಬಿಟ್ರು. ಸೊ ಒಂದ್ ಸ್ವಲ್ಪ ಇಬ್ಬರಿಗೂ ಭಯ ಆಯ್ತು, ಏನೋ ಆಗತ್ತಿದ್ರು, ನಾವು ಅನ್ಕೊಂಡೆ ಸ್ವಲ್ಪ ಇಲ್ಲ ಅಂತ ಅನ್ಸ್ಕೊಂಡ್ವಿ. ಅಮ್ಮ ಏನ್ ಹಂಗೆ ಸಡನ್ ಆಗಿ ಅಲ್ಲೇನೋ ಹೇಳ್ತಾ ಇದ್ಯಾ, ಏನ್ ಇಷ್ಟು ಬೇಗ ಏನು ಮದ್ವೆಗೆ ಅಥವಾ
ಲವ್ಗೆ ಅರ್ಜೆಂಟ್ ಇದೆ, ಯುವರ್ ಸ್ಟಿಲ್ 21, ಈಗಿನ ಕೆಲ್ಸಕ್ಕೆ ಸೇರಿದ್ಯಾ ಅದು ಇದು ಅಂತೆಲ್ಲ. ಎಷ್ಟು ಖುಷಿಯಾಗಿದ್ದು ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗು ಇದೆ, ಅಷ್ಟೊಂದು ಜಗಳನೂ ಆಡಿದ್ದೀವಿ, ಕಿತ್ತಾಡ್ಬಿಟ್ಟಿದೀವಿ. 1-2-3 ಸ್ಟೇಜ್ಗಳಲ್ಲಿ ಎಲ್ಲ ದೂರ ಆಗ್ಬಿಡೋಣ, ಈ ಹುಡುಗಿ ಕರೆಕ್ಟ್ ಆಗಲ್ಲ ನಿಮ್ಗೆ ಅನ್ನೋ ತನಕನೂ ಹೋಗಿದ್ದೀವಿ. ಇವತ್ತವರೆಗೂ ಹೇಳಿರ್ಲಿಲ್ಲ. ಫಸ್ಟ್ ಟೈಮ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಎಷ್ಟೇ ಜಗಳ ಆಡಿದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ಈ ಪರ್ಸನ್ ನನಗೆ ಬಂದು ಪ್ಯಾಂಪರ್ ಮಾಡಿ ಆಯ್ತು ಬಿಡು, ಸರಿ ಆಯ್ತು ಬಿಡು, ನಾನು ಏನೇ ಹೇಳಿದ್ರು ಅವಾಗ ಕೋಪದಲ್ಲಿದ್ದಾಗ ತುಂಬಾ ಬೈಸ್ಬಿಡ್ತೀನಿ. ಒಂದ್ಸತಿ ಬೈದ್ರು ಕೂಡ ಬೈಸ್ಕೊಂಡು ಆಯ್ತು ಬಿಡು, ನಂದೇ ತಪ್ಪು ಬಿಡು, ಏನೂ ಆಗಲ್ಲ, ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಪ್ಯಾಂಪರ್ ಮಾಡಿ ಸಮಾಧಾನ ಮಾಡಿ ಥಿಂಗ್ಸ್ ನ ಸಾರ್ಟ್ ಔಟ್ ಮಾಡ್ಕೊಂತಾರೆ. ನನಗೆ 1-2-3 ಸಲ ಜಗಳ ಆದಾಗ ಅವ್ರು ರೇಗದ್ದಾಗ ಅಥವಾ ಅದೆಲ್ಲ ನಂಗೆ ಅನಿಸ್ತಾ ಇತ್ತು, ನಾನು ಇವ್ನಿಗೆ ಏನಕ್ಕೆ ಮದುವೆ ಆದೆ, ಇವ್ರಿಗೆ ಯಾಕೆ ಮದುವೆ ಆದೆ ನಾನು, ಇಷ್ಟೊಂದೆಲ್ಲ ಕೋಪ ಇದೆ ಅಲ್ಲ, ನಾನೇ ಹೋಗ್ಬಿಟ್ಟು ಪ್ಯಾಂಪರ್ ಮಾಡ್ಬೇಕಲ್ಲ, ಹಿಂಗೆ ಇದು ಕಷ್ಟ ಆಗುತ್ತಲ್ಲ. ನನಗೂ ಅನಿಸ್ತಾ ಇತ್ತು ಒಂದೊಂದ್ಸಲಿ ನಾನು ತಪ್ಪು ಮಾಡಿಬಿಟ್ಟ ಮದುವೆ ಆಗಿಬಿಟ್ಟು, ಆ ಥರ ಎಲ್ಲ ಅನಿಸ್ತಾ ಇತ್ತು, ಬೇಜಾರಾಗ್ತಾ ಇತ್ತು. ಯಾವುದೋ ಒಂದು ಇಂಜಿನಿಯರಿಂಗ್ ಮೇಲೆ ಯಾವುದೋ ಒಂದು ಜಾಬ್ ಮಾಡು ಅಂತ ಫೋರ್ಸ್ ಮಾಡಿದೆ. ಎಷ್ಟೋ ಒಂದು 10,000ನೇ ಕೊಡಲಿ, ಏನೋ ಇಲ್ಲಿ ಒಟ್ಟಿನಲ್ಲಿ ಜಾಬ್ ತಗೊಂಡು ನಂಗೆ ನೋಡೋಕೆ ಬರ್ಬೇಕಷ್ಟೇ ಅಂತ ಹೇಳಿದೆ. ಆಕಾಶ ತಲೆ ಮೇಲೆ ಬಿದ್ದಾಗ ಆಯ್ತು. ಅವಾಗ ಸಿಕ್ಕಾಪಟ್ಟೆ ಅಲ್ಲಿವರೆಗೂ ಏನಂದ್ರೆ ಸರ್, ಉಂಡಾಡಿ ಗುಂಡಾನೆ ಉಣ್ಕೊಂಡು ಊರಲ್ಲಿ ಆರಾಮಾಗಿ ಅವ್ರ ಫಂಕ್ಷನ್ ಇದೆ, ಇವ್ರ ಮಗಳ ಮದ್ವೆ ಇದೆ, ಅವ್ರದ್ದು ಏನಂತಾರೆ ಆ ಟೈಮಲ್ಲಿ ಫ್ಯಾಮಿಲಿ ಎಲ್ರಿಗೂ ಅದು ಒಳ್ಳೆ ಹೆಸರು ಸರ್ ಎಲ್ಲ ಕಡೆಗೂ. ನಂದು ಯಾಕಂದ್ರೆ ಎಲ್ಲ ಫಂಕ್ಷನ್ ಅಟೆಂಡ್ ಆಗ್ತಿದ್ನಲ್ಲ, ಯಾಕಂದ್ರೆ ಮಾಡೋಕೆ ಕೆಲಸ ಇರಲಿಲ್ಲ. ಸೊ ಎಲ್ಲ ಕಡೆಗೂ ಹೋಗೋದು, ಎಲ್ಲ ಕಡೆ ಸುತ್ತಾಡೋದು. ಅವ್ರ ಮಗ ತುಂಬಾ ಒಳ್ಳೆವನ್ರಿ, ಯಾವಾಗ ಒಂದು ಫಂಕ್ಷನ್ ಮಿಸ್ ಮಾಡಲ್ಲ ಅಂತ. ಸೊ ಬೇರೆ ಕೆಲಸ ಇರಲಿಲ್ವಲ್ಲ ನನಗೆ. ಸೊ ಇವರು ಕೆಲಸ ಇಲ್ಲದೆ ಆಗಲ್ಲ, ಒಂದು ಯಾವ್ದಾದ್ರು ಜಾಬ್ ಮಾಡಬೇಕು ಅಂದಾಗ ಹುಡ್ಕಕ್ಕೆ ಶುರು ಮಾಡಿದೆ ಸರ್. ಬಟ್ಟೆ ಬೇಕಾ, ಎಲ್ಲಾದ್ರೂ ಹೋಗ್ಬೇಕಾ, ಮನೇಲಿ ಕೇಳ್ತಿದ್ದೆ, ದುಡ್ಡು ಇಸ್ಕೊಂತಿದ್ದೆ, ಹೋಗ್ತಿದ್ದೆ. ಇವಳು ಅಂದಿರೋ ಒಂದು ಮಾತು ಸರ್, ಎಲ್ಲೂ ಹೇಳಿಲ್ಲ ನಾನು, ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇನ್ನೂ ಮದುವೆ ಆಗೋಕ್ಕಿಂತ ಮುಂಚೆನೆ ಪ್ಲ್ಯಾನ್ ಮಾಡ್ತಾರಲ್ಲ ಸರ್, ಹುಡುಗರ್ದು ಗೊತ್ತಲ್ಲ, ಆಲ್ರೆಡಿ ಪ್ರೀ ಪ್ಲ್ಯಾನು ಮುಂಚೆನೆ. ಎಲ್ಲಾದ್ರೂ ಹನಿಮೂನ್ಗೆ ಹೋಗೋಣ, ಮನಾಲಿಗೆ ಹೋಗ್ಬೇಕು ಹೋದ್ರೆ ಅಂತ ನಾನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇವಳ ಜೊತೆ ಮಾತಾಡ್ತಾ ಇದ್ದೆ ಫೋನಲ್ಲಿ. ಇನ್ನು ಬರೀ ಮದುವೆ ಇನ್ನೂ 15 days 20 days ಇದ್ದಾಗ ಈ ಥರ ಇದೆ, ಪ್ಲ್ಯಾನ್ ಮಾಡಿದ್ದೀನಿ, ಮನಾಲಿಗೆ ಹೋಗೋಣ ಹಾಗೆ ಅಂತ, ಕುಲ್ಲು ಮನಾಲಿಲ್ಲ ಹೋಗೋಣ ಅಂತ. ಹೌದಾ ಅಂತ ಇವಳು ಫುಲ್ ಸೀರಿಯಸ್ ಸರ್. ಸಡನ್ ಎಲ್ಲಿಂದ ಬಂತ ಗೊತ್ತಿಲ್ಲ ಅವಳು. ಅದೇ ಈ ಕೆಲವೊಂದು ಅದೇ ಸರ್, ಇವಳನ್ನ ಅದನ್ನ ತುಂಬ ಇಷ್ಟ ಆಗುತ್ತೆ ನನಗೆ, ಆ ಬೋಲ್ಡ್ನೆಸ್ಸು. ಏನಂದ್ಲಂದ್ರೆ, ಹೌದಾ ಮತ್ತು ಅಲ್ಲೆಲ್ಲ ಹೋಗೋದಕ್ಕೆ ಖರ್ಚು ನಮ್ಮ ಅಪ್ಪಗೆ ಹೇಳಿದ್ದೀನಿ ಆಲ್ರೆಡಿ, ನಮ್ಮ ಪಪ್ಪಗೆ ಹೇಳಿದ್ದೀನಿ 50,000 ಅವ್ರು ಕೊಡ್ತೀನಿ, ಹೆಂಗೆ ಏನಾದರೂ ಮಾಡಪ್ಪ, ನಿನ್ಗೆ 50,000 ಅವ್ರು ಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ. ಓಕೆ, ಅವ್ರು 50,000 ಕೊಡ್ತಾರೆ, ನಿನ್ಗೆ ಇನ್ನೊಬ್ರು ಯಾರೋ 20,000 ಕೊಡ್ತಾರೆ ಅಂದ್ಕೊಂಡು, ನೀನು ಸ್ವಂತ ದುಡಿಮೇಲಿ ನೀನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನನಗೆ ದರ್ಶನ ಮಾಡ್ಸೋಕ್ಕೆ. ಸ್ವಂತ ದುಡ್ಡಲ್ಲಿ ಆಟೋ ಚಾರ್ಜ್ ಎಷ್ಟಿದೆ, ಒಂದು 50 ರೂಪಾಯಿ ಅಷ್ಟು ನಿನ್ನ ಕೈಯಲ್ಲಿ ಕೊಟ್ಟು ಕರ್ಕೊಂಡೋಗಿ ದರ್ಶನ ಮಾಡಿಸು, ನಾನು ಖುಷಿ ಪಡ್ತೀನಿ. ನೀನು ಅಪ್ಪನ ದುಡ್ಡಲ್ಲಿ ಮಜಾ ಮಾಡೋದು, ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದ್ರೆ ನಿನಗೆ ನಾಚಿಕೆ ಅನ್ಸಲ್ಲೇನೋ. ನಾನು ಅಂದ್ರೆ ತಪ್ಪು ತಿಳ್ಕೊಬೇಡ ಅಂತ ಅಂತಾಳೆ ಮತ್ತೆ ಮೇಲೆ, ನಾಚಿಕೆ ಅನ್ಸಲ್ವಾ ಅಂತಂದಾಗ ನಾನು ನಿಜ ಸರ್ ಅವತ್ತು ಕೂತ್ಕೊಂಡು ಯೋಚನೆ ಮಾಡಿದೆ, ತುಂಬ ಹರ್ಟ್ ಆಯಿತು. ಬಟ್ ಅನ್ಸುತ್ತೆ ಅವಾಗಲೇ ಸರ್ ಎಚ್ಚರಗೊಂಡಿದ್ದು ನಾನು. ನನಗೆ ಇವಳ ಮೇಲೆ ಒಂಥರ ಸಿಟ್ಟು ಬಂತು, ಇವಳಿಗೆ ನನ್ನ ಮೇಲೆ ಅವರ್ಷನ್ ಆಯಿತು, ಒಬ್ರನ್ನೊಬ್ರು ಮುಖಾನೇ ನೋಡದೇ ಇರೋಷ್ಟು ಸಿಟ್ಟು ಬಂತು. ಇಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ಆ ಟೈಮಲ್ಲಿ. ಮದುವೆ ಆಗಿದ್ದು 3-4 monthsಗೇನೋ ಇಟ್ ವಾಸ್ ಹ್ಯಾಪೆಂಡ್ ಲೈಕ್ ದಟ್. ಇಟ್ ವಾಸ್ ಅ ವೆರಿ ಬ್ಯಾಡ್ ಥಿಂಗ್ ವಿಚ್ ಹ್ಯಾಪೆಂಡ್ ಇನ್ ಅವರ್ ಲೈಫ್. ನಾವು ಒಬ್ರನ್ನೊಬ್ರು ಕ್ಷಮಿಸಿದ್ದೀವಿ, ಒಪ್ಕೊಂಡಿದ್ದೀವಿ. ತಮ್ಮ ಮದುವೆ ಜೀವನದ ಬೆಸ್ಟ್ ಮೂಮೆಂಟ್ಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. Every day is a best moment with him for me. We both celebrate life. ನಾವು ಜಗಳ ಮಾಡ್ಕೊಂಡು ಒಂದಿನ ಹೋಯ್ತು ಅಂದರೆ ನೆಕ್ಸ್ಟ್ ದಿನ ವಿ ಬೋತ್ ಫೀಲ್ ಐದರ್ ಹೀ ಟೆಲ್ಸ್ ಮಿ ಆರ್ ಐ ಟೆಲ್, ನೆನ್ನೆ ಹೋಯ್ತು, ನೆನ್ನೆ ಏನು ಎಂಜಾಯ್ ಮಾಡೋಕ್ಕಾಗಿಲ್ಲ, ಮತ್ತೆ ತೊಗೊಂಡು ಬರೋಕ್ಕಾಗಲ್ಲ ಅದನ್ನು. ಸೊ ನಮ್ಮದು ಪ್ರಕಾರ ಬೆಸ್ಟ್ ಮೂಮೆಂಟ್ಸ್ ಅಂತ ಇಲ್ಲ, ಎವ್ರಿ ಡೇ ಯು ಕ್ಯಾನ್ ಕ್ರಿಯೇಟ್ ಯುವರ್ ಬೆಸ್ಟ್ ಮೂಮೆಂಟ್ಸ್. ಒಂದ್ಸಲಿ ದಾವಣಗೆರೆನಲ್ಲಿ ಹೋದಾಗ ಒಂದು ಇನ್ಸಿಡೆಂಟ್ ಆಗಿತ್ತು. ಅವಾಗ ನಾನು ಆ್ಯಕ್ಚುಲಿ ಅಳ್ಕೊಂಡು ಕೂತ್ಕೊಂಡಿದ್ದೆ ನೈಟ್ ಟೈಮು. ಸೊ ಅವಾಗ ಅವ್ರು ನೋಡಿ ಇಲ್ಲ ಅಳ್ಬೇಡ, ನಾನು ಜೊತೆನಲ್ಲಿದ್ದೀನಿ, ಅದು ಏನು ಮಾಡಬೇಕು ಅದೆಲ್ಲ ಹೇಳಿದ್ರು. ನಂಗೆ ಆ ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಅವಾಗಿಂದ ನನಗನ್ನಿಸ್ತು, ಓಕೆ ಇವ್ರು ನನ್ನ ಜೊತೆನಲ್ಲಿದ್ದಾರೆ. ಇವ್ರು ಜಾಬ್ ಮಾಡ್ತಾ ಹೋದ್ರು. ಸೊ ಸ್ವಂತ ಇದರಲ್ಲಿ ನನಗೊಂದು ಹೀಗೆ ಇದು ಮಾಡಿದ್ರಲ್ಲ ಬರ್ಡೇ, ಅವಾಗ ಒಂಥರ ಖುಷಿ ಆಯಿತು. ಅದೊಂದು ಬೆಸ್ಟ್ ಮೂಮೆಂಟ್ ಅನ್ಬೋದು. ನಂದು ಇಳ್ದು ತುಂಬಾ ಒಂದ್ಸತಿ ದೊಡ್ಡ ಜಗಳ ಆಗಿತ್ತು ಯಾವುದೋ ಒಂದು ವಿಷಯಕ್ಕೋಸ್ಕರ. ನಾವು ಅದಾದ್ಮೇಲೆ ಇಲ್ಗೋ ಒಂದ್ ಕಡೆ ಟ್ರಿಪ್ಪಿಗೆ ಹೋಗಿದ್ವಿ. ನಾನು ಟ್ರಿಪ್ಪಲ್ಲಿ ಒಂದ್ ಸ್ವಲ್ಪ ಆಗ್ಬಿಟ್ಟು ಏನೇನೋ ಹೇಳಿದ್ದೀನಿ ಅಂತೆ.
ಅದಾದ್ಮೇಲೆ ನಾವು ಬ್ಯಾಂಗ್ಳೂರ್ಗೆ ವಾಪಸ್ ಬಂದಾದ್ಮೇಲೆ ನನಗೆ ಗೊತ್ತಿಲ್ಲ ಏನೆಲ್ಲ ಆಗಿದೆ ಅಂತ. ಅವಳು ಬಂದ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ದೆನ್ ಶೀ ಟೋಲ್ಡ್ ಲೈಕ್ ಆಗಿದ್ದೆಲ್ಲ ಆಗೋಯ್ತು, ಬಿಡು ಇವಾಗ, ಲೆಟ್ಸ್ ಅಲ್ಲಿಂದ ಬಿಟ್ಬಿಟ್ಟು ಇವಾಗ ನಾವು ಮತ್ತೆ ನಮ್ಮ ಲೈಫ್ನ ರೆಸ್ಯೂಮ್ ಮಾಡ್ಕೊಂಡು ಖುಷಿಯಿಂದ ಇದಾಗೋಣ ಅಂತ ಹೇಳಿದಾಗ ನನಗೆ ಒಂದ್ಸರಿ ನಾನು ಅವಾಗ ಎಮೋಷ್ನಲ್ ಆಗಿದ್ದೆ. ಲೈಕ್ ಗುರು ನಾನೇ ಮಾಡಿದ ತಪ್ಪೋದು, ನಾನು ಇಲ್ಲ ಅಂತ ಹೇಳಲ್ಲ, ನಾನೇ ಮಾಡಿದ ತಪ್ಪಿಗೆ ಕೂಡ ಅವಳು ಇಷ್ಟಕ್ಕೊಂದು ಸಪೋರ್ಟ್ ಮಾಡಿ ಇಲ್ಲ ಬಿಟ್ಟಾಕು, ಲೆಟ್ಸ್ ಗೋ ಟುಗೆದರ್ ಅಂತ, ಲೆಟ್ಸ್ ರೆಸ್ಯೂಮ್ ನಮ್ಮ ಲೈಫ್ನ ಅಂತ ಹೇಳಿದಾಗ ನನ್ಗೊಂದು ಸ್ವಲ್ಪ ಅನಿಸಿತ್ತು. ಇಷ್ಟಕ್ಕೊಂದೆಲ್ಲ ಆದ್ಮೇಲೂ ಕೂಡ ಈ ಹುಡುಗಿ ನನ್ನ ಜೊತೆ ನಿಂತಿದ್ದಾಳಲ್ವಾ. ಬೆಸ್ಟ್ ಮೂಮೆಂಟ್ ಅಂದ್ರೆ 2014 ನನಗೆ ಮಗು ಆದಾಗ. ಏನಕ್ಕೆ ಅಂದ್ರೆ ನಾನು ಟೆರರಿಸಮ್ ಅಲ್ಲಿ ತುಂಬಾ ಫಾಲೋ ಮಾಡ್ತಿದ್ದೆ. 28 ಸೆಪ್ಟೆಂಬರ್ ಭಗತ್ ಸಿಂಗ್ದು ಹುಟ್ಟಿದಬ್ಬ. ಲಕ್ಕಿಲಿ ರಕ್ಷಿತಾನು ಅವತ್ತೇ ಹುಟ್ಟಿದ್ದು 28 ಸೆಪ್ಟೆಂಬರ್, ಅಂಡ್ ನನ್ನ ಮಗನು 28 ಸೆಪ್ಟೆಂಬರ್ ಹುಟ್ಟಿದ್ದು. ಇನ್ನೊಂದು ಸೆಕೆಂಡ್ ಬೆಸ್ಟ್ ಮೂಮೆಂಟ್ ಅದೇ ತೋಷನ್ ವರ್ಲ್ಡ್ ರೆಕಾರ್ಡ್ ಅಚೀವ್ ಮಾಡಿದಾಗ, ವೆನ್ ಹಿ ಕಂಪ್ಲೀಟೆಡ್ ದಟ್ 14 hours 2 minutes ಕೀಬೋರ್ಡ್ ಮ್ಯಾರಥಾನ್ ಮಾಡಿದಾಗ ವಿ ವರ್ ಲೈಕ್ ಆಸಮ್, ಹಿ ಡಿಡ್ ರಿಯಲಿ ಗ್ರೇಟ್ ಅಂತ ಅನಿಸ್ತು. ಸೊ ಗುರು ನನ್ಗೆ ಸಿಕ್ಕಿದ್ದು ನನ್ನ ಲೈಫಲ್ಲಿ. ಐ ಎಂಟರ್ಡ್ ಹಿಸ್ ಫ್ಯಾಮಿಲಿ. ನೆಕ್ಸ್ಟ್ ಇಸ್ ಆಬ್ವಿಯಸ್ಲಿ ತೋಷನ್ ಹುಟ್ಟಿದ ದಿನ. ಅದೆಲ್ಲ ಆದ ನಂತರ ಅವರ ಮದುವೆ ಜೀವನ ಅಷ್ಟೆಲ್ಲ ಕಳೆದ ನಂತರ ಎಲ್ಲ ಏರಿಳಿತಗಳನ್ನ ನೋಡಿದ ನಂತರ ಈ ಪ್ರೀತಿ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಅವರು ಅರ್ಥೈಸ್ಕೊಂಡ ಉತ್ತರಗಳನ್ನ ಕೊಡ್ತಾ ಹೋದ್ರು. ಜಸ್ಟ್ ಹೊರಗಡೆ ಚೆನ್ನಾಗಿ ಬೇರೆಯವ್ರ ಮುಂದೆ ಚೆನ್ನಾಗಿರೋದು, ಅಥವಾ ಬರೀ ಒಂದು ಗುಡ್ ಮೊಮೆಂಟ್ಸ್ ಅಲ್ಲಿ ಒಟ್ಟಿಗೆ ಇರೋದು. ಇಟ್ಸ್ ನಾಟ್ ದಟ್. ಸೊ ಪ್ರೀತಿ ಇಸ್ ಎವ್ರಿಥಿಂಗ್. ಸೊ ಅವರ ಗುಡ್ ಮೊಮೆಂಟ್ಸ್, ಬ್ಯಾಡ್, ಇಬ್ರದ್ದು ಗುಡ್ ಮೊಮೆಂಟ್ಸ್, ಬ್ಯಾಡ್ ಮೊಮೆಂಟ್ಸ್, ಅಂಡ್ ಒಂದು ಪರ್ಸನ್, ನನ್ನ ಪಾರ್ಟ್ನರ್ ಹೇಗಿದ್ದಾರೆ ಅವ್ರನ್ನ ಅದೇ ತರ ಅಕ್ಸೆಪ್ಟ್ ಮಾಡೋದು. ಸೊ ನನ್ನ ತಕ್ಕಂಗೆ ನೀನ್ ಚೇಂಜ್ ಆಗು, ನನ್ಗಿದ್ ಇಷ್ಟ ಇಲ್ಲ, ನೀನ್ ಇದ್ ಮಾಡ್ಬೇಡ, ನಿನ್ಗೆ ಇಷ್ಟ ಆಗದಿರೋ ತರ ನಡ್ಕೋಬೇಡ, ಆ ತರದೆಲ್ಲ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಬೇಡ ಅಂತ ಅನ್ಸುತ್ತೆ ನನ್ಗೆ. ಅಪೋಸಿಟ್ ಪರ್ಸನ್ ಹೇಗಿದ್ದಾರೆ ಅವ್ರನ್ನ ಅದೇ ತರ ಅರ್ಥ ಮಾಡ್ಕೊಂಡ್ರೆ ಲೈಫ್ ವಿಲ್ ಬಿ ಬೆಟರ್. ಆಫ್ಟರ್ ಆಲ್ ದಿಸ್, ಲವ್ ಇಸ್ ಸಮಥಿಂಗ್, communication, clear communication and openness to accept, and respect should be there. Cooperation, of course, it should be there. ಇಷ್ಟು ಇರಬೇಕು ನನ್ನ ಪ್ರಕಾರ. ಇಷ್ಟೇ ಜಗಳ ಆಗಲಿ ಏನೇ ಆಗಲಿ, ಕಮ್ಯುನಿಕೇಟ್. ಈವನ್ ಇನ್ ಆಕ್ವರ್ಡ್ ಮೂಮೆಂಟ್ಸ್, ಪ್ಲೀಸ್ ಕಮ್ಯುನಿಕೇಟ್, ಬಿಕಾಸ್ ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಬ್ರಿಡ್ಜಸ್ ದ ಗ್ಯಾಪ್. ಕಮ್ಯುನಿಕೇಟ್, ಕಮ್ಯುನಿಕೇಟ್, ಕಮ್ಯುನಿಕೇಟ್. ನಿಮ್ಗೆ ಏನೇ ಅನ್ನಿಸ್ತಾ ಇದೆ, ಯು ಸಿಟ್ ಇನ್, ಬಿಕಾಸ್ ಮೋಸ್ಟ್ ಆಫ್ ಟೈಮ್ ವಿಲ್ ರನ್ ಅವೇ. ಏನು ಮಾತಾಡೋದು ನೋ, ಈವನ್ ದೋ ಇಫ್ ಯು ಆರ್ ಕ್ರೈಯಿಂಗ್, ಈವನ್ ದೋ ಇಫ್ ಯು ಆರ್ ಫೀಲಿಂಗ್ ಬ್ಯಾಡ್, ಪ್ಲೀಸ್ ಸಿಟ್ ಅಂಡ್ ಟಾಕ್. ಎಂಪತಿ ಇರಬೇಕು. ಆ್ಯಂಡ್ ಯು ಶುಡ್ ಆಲ್ಸೋ ಲೆಟ್ ದೆಮ್ ನೋ, ಓಕೆ, ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಬಾದರಿಂಗ್ ಮೀ. ಇದು ನನಗೆ ಒಂಥರ ಇಶ್ಯೂ ಆಗ್ತಾ ಇದೆ, ಇಟ್ ಈಸ್ ಡಿಸ್ಟರ್ಬಿಂಗ್ ಮೈ ಪೀಸ್ ಆಫ್ ಮೈಂಡ್. ಥರ ಇನ್ನೂ ಏನು ಮಾಡಿದ್ರೆ ಏನು ಬೆಟರ್ ಆಗುತ್ತೆ, ಹೌ ಕ್ಯಾನ್ ವಿ ಅವಾಯ್ಡ್ ದಿಸ್? ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಕಮ್ಯುನಿಕೇಷನ್. ನಾನು ಈಗಲೂ ಅಷ್ಟೇ. ಈಗ ನಾವು ಎಲ್ಲ ದಿನವೂ ನಮಗೆ ಗುಡ್ ಡೇಸೇ ಆಗಿರಲ್ಲ, ಕೆಲವು ದಿನ ಬ್ಯಾಡ್ ಡೇಸ್ ಆಗಿರುತ್ತೆ. ದಟ್ ಟೈಮ್ ಪ್ಲೀಸ್ ಡೋಂಟ್ ರನ್ ಅವೇ ಆರ್ ಶೈ ಅವೇ. ಯು ಸಿಟ್ ಆ್ಯಂಡ್ ಕಮ್ಯುನಿಕೇಟ್. ನನ್ನ ಪ್ರಕಾರ ಕಮ್ಯುನಿಕೇಷನ್ ಇಸ್ ದ ಇಂಪಾರ್ಟೆಂಟ್ ಕೀ ಇನ್ ಎನಿ ರಿಲೇಷನ್ಶಿಪ್ಸ್. ಲವ್ ಇಸ್ ನಾಟ್ ಅಬೌಟ್ ಮೀ, ಲವ್ ಇಸ್ ಆಲ್ವೇಸ್ ಅಬೌಟ್ ಅಸ್. ನಾವು ಏನು ಪ್ರೀತಿ ಕೊಡ್ತೀವೋ ಅದು ವಾಪಸ್ ಬಂದೇ ಬರುತ್ತೆ. ಅವ್ರು ಅದನ್ನ ಮಾಡಲ್ಲ, ಅಥವಾ ಅದನ್ನ ವಿ ಆರ್ ನಾಟ್ ಕಂಪೇರಿಂಗ್ ವಿತ್ ಸಮ್ ಒನ್ ಎಲ್ಸ್. ಲವ್ ಇಸ್ ಅಬೌಟ್ ಅಸ್. ಇಟ್ಸ್ ಅಬೌಟ್ ನಾನು ಈ ರಿಲೇಷನ್ಶಿಪ್ಪಿಗೆ ಏನು ಮಾಡ್ತೀನೋ ಅದೇ ಪ್ರೀತಿ, ಅಥವಾ ನಾನು ನನ್ನ ಪಾರ್ಟ್ನರ್ಗೆ ಏನು ಮಾಡ್ತೀನೋ ಅದೇ ಪ್ರೀತಿ. ಒಬ್ರನ್ನ ನಾವು ಖುಷಿಯಾಗಿಡ್ಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ದಟ್ ಈಸ್ ಲವ್. ನನಗೆ ಮದುವೆ ಮುಂಚೆ ಲವ್ ಮ್ಯಾರೇಜ್ ಆಗಬೇಕನ್ನೋ ಮೈಂಡ್ ಸೆಟ್ಟಲ್ಲಿದ್ದೆ. ಅರೇಂಜ್ ಮ್ಯಾರೇಜ್ ಆದರೆ ಹುಡುಗ ಒಂದು ಹುಡುಗಿ ಅದು ಹೇಗೆ ಲವ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದೆ. ಇವಾಗ ನಾನು ಫುಲ್ ಚೇಂಜ್ ಆಗೋಗಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಲವ್ ಇರುತ್ತೆ ಅಂತ ನನಗೆ ಮದುವೆ ಆದಮೇಲೆ ಫುಲ್ ತಿಳಿದುಕೊಟ್ಟಿದೆ. ಗಿವಿಂಗ್ ಪರ್ಸನಲ್ ಸ್ಪೇಸ್ ಟು ಈಚ್ ಒನ್ ಆಫ್ ದೆಮ್. ಅಂದರೆ ಅವ್ರ ಪರ್ಸನಲ್ ಟೈಮ್ನ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ, ಅದನ್ನ ನಾವು ಎನ್ಕರೇಜ್ ಮಾಡಬೇಕು. ಆಮೇಲೆ ಇಬ್ಬರಲ್ಲೂ ಆಲ್ವೇಸ್ ಒಂದು ಫ್ಯಾಮಿಲಿ ಲೈಫ್, ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಯಾವುದೇ ಆಗಿದ್ರು ಜಗಳ ಅದು ಕಾಮನ್ ಬಂದೇ ಬರುತ್ತೆ. ಸೊ ಆ ಟೈಮಲ್ಲಿ ಯಾರು ಒಬ್ರು ಕಾಂಪ್ರಮೈಸ್ ಆಗಿ ಇನ್ನೊಬ್ರು ಸೆಟ್ಲ್ ಆಗೋವರೆಗೂ ಬಿಟ್ಟು ಆಮೇಲೆ ದೆನ್ ವಿ ಸಿಟ್ ಆ್ಯಂಡ್ ಟಾಕ್, things will get resolved. So ಪ್ರೀತಿ ಅಂದ್ರೆ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. you'll have fight, you'll have love, you'll have disagreements. ಸೊ ಜಗಳದಲ್ಲೂ ಪ್ರೀತಿ ಇರುತ್ತೆ, ಮುನ್ಸಲ್ಲೂ ಪ್ರೀತಿ ಇರುತ್ತೆ, ನಾನು ಅವ್ರ ಪರ್ಸನಲ್ ಸ್ಪೇಸ್ ಕೊಡೋದಲ್ಲೂ ಪ್ರೀತಿ ಇರುತ್ತೆ. ಸೊ ಪ್ರತಿಯೊಂದಲ್ಲೂ ಪ್ರೀತಿ ನಾವು ಕಾಣ್ಬೋದು, ಬಟ್ ಹುಡುಕ ಒಂದು ಮನ್ಸಿರ್ಬೇಕಷ್ಟೇ. ಸೊ ನನ್ನ ಪ್ರಕಾರ ಲವ್ ಅಂದರೆ
ಒಂದು ಫ್ರೆಂಡ್ಶಿಪ್. ಒಬ್ಬ ಫ್ರೆಂಡ್ ಜೊತೆ ನಿಮ್ಮಂತ ಹೇಗೆ ಮುಕ್ತವಾಗಿ ಮಾತಾಡ್ತಿರೋ, ಅದೇ ಯಾವುದೇ ಥರ ಇಲ್ಲಂದ ಒಂದು ಸೀಮ್ಲೆಸ್ ಕಮ್ಯುನಿಕೇಷನ್ ಇರುತ್ತೆ. ಮುಕ್ತವಾಗಿ ಮಾತಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಆಗ್ತಾ ಇರುವಂಥ ಪ್ರತಿಯೊಂದನ್ನು, ಈವನ್ ಸಣ್ಣ ಇರಿಟೇಷನ್ ನೀವು ಹೇಳ್ಕೊಬೋದು. ನನಗೆ ಈ ಥರ ಆಗ್ತಾ ಇದೆ, ನೀನು ಅವತ್ತು ಆ ಥರ ಮಾಡಿದ್ದು ಹಿಂಗಾಗಿದೆ, ಪ್ಲೀಸ್ ಲುಕ್ ಇನ್ ಟು ಇಟ್. ಶಿ ವಿಲ್ ಆಲ್ಸೋ ಲುಕ್ ಇನ್ ಟು ಇಟ್. ಆ ಕಂಫರ್ಟ್ ಝೋನ್ ಆಕೇನೋ ಅದನ್ನು ಕೊಡ್ತಾಳೆ. ನಮ್ಮಿಬ್ಬರಲ್ಲೂ ಒಂದು ಥ್ಯಾಂಕ್ಫುಲ್ ಹೇಳ್ಬೇಕಂದ್ರೆ, ಈಗೋ ಡಸಂಟ್ ಪ್ಲೇ ಅ ಬಿಗ್ ರೋಲ್. ಕೆಲವು ಟೈಮಲ್ಲಿ ನಂಗೆ ಈಗ ಅಂದ್ಬಿಟ್ಟು ಅದು ತಿಳಿಸ್ಕೊಳ್ತಿಲ್ಲ. ಓಕೆ, ವಿ ಹ್ಯಾವ್ ಲರ್ನ್ ಟು ಲೆಟ್ ಗೋ ಲಾಟ್ ಆಫ್ ಥಿಂಗ್ಸ್. ಅವತ್ತೇನೋ ಇನ್ಸಿಡೆಂಟ್ ಆಯಿತು ಕೆಟ್ಟದ್ದು, ಓಕೆ ಬಿಟ್ಟು ಹೋಗೋಣ. ವಿ ಹ್ಯಾವ್ ಲರ್ನ್ ಟು ಫರ್ಗಿವ್ ಈಚ್ ಅದರ್. ವಿ ಹ್ಯಾವ್ ಲರ್ನ್ ಟು ಲೆಟ್ ಗೋ ಈಚ್ ಅದರ್ ಡಿಫೆಕ್ಟ್ಸ್ ಇದ್ದರೆ. ಆಮೇಲೆ ಇಬ್ಬರಲ್ಲೂ ಇರುತ್ತೆ ಗ್ರೇ ಏರಿಯಾ ಅನ್ನೋದು. ನನ್ನಲ್ಲೂ ಕೆಲವು ಕೆಟ್ಟ ಗುಣಗಳಿರುತ್ತೆ, ಒಳ್ಳೆ ಗುಣಗಳಿರುತ್ತೆ, ಆ ಕೆಲವು ಇರುತ್ತೆ. ಅದಿಬ್ಬರೂ ಅಕ್ಸೆಪ್ಟ್ ಮಾಡ್ಕೊಂಡು, ಇದು ಲೈಫ್. ಲವ್ ಇಸ್ ನಥಿಂಗ್ ಬಟ್ ಅಕ್ಸೆಪ್ಟ್ ಈಚ್ ಅದರ್ ಆ್ಯಸ್ ದೇ ಆರ್ ಆ್ಯಂಡ್ ಟ್ರೀಟ್ ದೆಮ್ ಆಸ್ ಯುವರ್ ಫ್ರೆಂಡ್. ಶೇರ್ ದೆಮ್ ಎವ್ರಿಥಿಂಗ್. ನೀವೆಲ್ಲ ಏನು ನೀವು ಜಾಸ್ತಿ ಹಂಚ್ಕೋತಿರೋ ಅವ್ರ ಹತ್ರ ಮುಕ್ತವಾಗಿ, ಅವರು ಅಷ್ಟೇ ಮುಕ್ತವಾಗಿ ನಿಮ್ಮ ಹತ್ರ ಹಂಚ್ಕೋತಾರೆ ಅಷ್ಟೇ. ಹಾಗೆ ನಮ್ಮ ಈ ಲವ್ ಮ್ಯಾಚ್ ಬಾಕ್ಸ್ ಎಷ್ಟು ಅದ್ಭುತವಾಗಿ ಮೂಡ್ ಬಂತು ಅನ್ನೋದನ್ನ ಹೃದಯ ತುಂಬಿ ಹೇಳ್ತಾ ಹೋದ್ರು. ಈ ಶೋ ತುಂಬ ಒಳ್ಳೆ ಶೋ. ವೈ? ಬಿಕಾಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಇವನ್ ದೋ ವಿ ಆರ್ ಟುಗೆದರ್ ಗೊತ್ತಾಗಿರಲ್ಲ. ಓಕೆ, ವಿ ಮೈಟ್ ಬಿಸಿ ಇನ್ ಇನ್ವಾಲ್ವಿಂಗ್ ಅವರ್ ಸೆಲ್ಫ್ ಇನ್ ಅದರ್ ಡೈಲಿ ಡೇ ಆ್ಯಕ್ಟಿವಿಟೀಸಲ್ಲಿ. ಬಟ್ ಇಲ್ಲಿಗೆ ಬಂದಾಗ ಓನ್ಲಿ ದ ಟಾಪಿಕ್ ಇಸ್ ಅಬೌಟ್ ಟಾಕ್ ಬೋತ್ ಆಫ್ ಯುವರ್ ಸೆಲ್ಫ್ ಅಷ್ಟೇ. ಏನು ಅವ್ರಿಗೆ ಗೊತ್ತಿರೋದು ನನಗೆ ಗೊತ್ತಿರಲ್ಲ, ಕೆಲವು ವಿಷಯ ನನಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಇಟ್ಸ್ ಹೆಲ್ಪ್ ಮೀ ಟು ರಿವೀಲ್ ಒನ್ ಮೋರ್ ಫೆದರ್ ಆಫ್ ಬೋತ್ ಆಫ್ ಅಸ್, ಸೊ ವಿಚ್ ವಿ ಡಿಂಟ್ ನೋ. ತುಂಬ ಚೆನ್ನಾಗಿತ್ತು ಸರ್. ಒಂಥರ ಖುಷಿ ಆಯಿತು. ಎಲ್ಲ ಚೆರಿಷಬಲ್ ಇತ್ತಲ್ಲ. ನಾವು ಮುಂಚೆ ಸ್ಟಾರ್ಟಿಂಗ್ ಟು ಇಲ್ಲಿವರೆಗೂ ಯಾವ ಥರ ನಮ್ಮ ಜರ್ನಿ ಇತ್ತು ಎಲ್ಲ ಒಂದು ಸತಿ ರಿಕಾಲ್ ಆದಂಗೆ ಆಯಿತು. ಖುಷಿ ಆಯ್ತು ಸರ್ ನಿಮಗೆ. ಇಲ್ಲ, ಇನ್ನೊಂದು ಸೀಸನ್ ಮಾಡಿ ಅಂತ ಕೇಳ್ತೀನಿ ದಯವಿಟ್ಟು. ಓಕೆ, ನಮಗೋಸ್ಕರ ಅಂತ ಇನ್ನೊಂದು ಸೀಸನ್ ಮಾಡಿ ಅದಕ್ಕೆ ಮತ್ತೆ ಕರೀರಿ. ಬಿಕಾಸ್ ಮತ್ತೆ 1.5 ವರ್ಷ ಆದಮೇಲೆ ಇದೇ ಥರ ನಮ್ಮನ್ನು ನಾವು ಹುಡ್ಕೊಳ್ಳೋ ಪ್ರಯತ್ನ ಆಗುತ್ತೆ, ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋ ಪ್ರಯತ್ನ ಆಗುತ್ತೆ, ನಮ್ಮನ್ನು ನಾವು ಡಿಸ್ಕವರ್ ಮಾಡ್ಕೊಳ್ಳೋ ಪ್ರಯತ್ನ ಆಗುತ್ತೆ. ಇನ್ಫ್ಯಾಕ್ಟ್ ಇಷ್ಟೊಂದು ಮುಕ್ತವಾಗಿ ನಾವು ಯಾರ ಹತ್ರನೂ ಹಂಚ್ಕೊಂಡು ಇರಲಿಲ್ಲ. ಸೊ ಈಗ ಹಂಚ್ಕೊಂಡ್ವಿ, ನಮ್ಮ ಒಳಗಡೆ ಇರುವಂಥ ಎಷ್ಟೋ ವಿಷಯಗಳು ಆಚೆ ಬಂತು. ವಿ ಗಾಟ್ ಮೋರ್ ಕ್ಲೋಸರ್ ವೆನ್ ವಿ ಕೇಮ್ ಹಿಯರ್. ಸರ್ ನಿಜ ಖುಷಿ ಆಯಿತು ನನಗೆ. ಒಂದು ಸರಿ ಫುಲ್ ಸುತ್ತಾಡ್ಕೊಂಡು ಬಂದಂಗೆ ಆಯಿತು ನನ್ನ ಲೈಫಲ್ಲಿ. ಮತ್ತೆ ಬ್ಯಾಕ್ ಟು ಟೈಮ್ ಟ್ರಾವೆಲ್ ಮಾಡ್ದಂಗೆ ಆಯಿತು. ಖುಷಿ ಆಗ್ತಿದೆ ಸರ್. ಇದು ತುಂಬ ಒಳ್ಳೆ ಶೋ. ಡೆಫಿನೆಟ್ಲಿ ಎಲ್ಲರೂ ಆದಷ್ಟು ಮುಂದೆ ಬಂದು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಮನಸ್ಸಿಗೆ ಹಂಚ್ಕೊಂಡಾಗ ಇನ್ನೂ ನೀವು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಒಂದು ವೇದಿಕೆ ಸಿಗುತ್ತೆ. ಆ ಜರ್ನಿ ಇನ್ನೂ ನೀವು ಎಂಜಾಯ್ ಮಾಡ್ತೀರಾ. ಮುಂದಕ್ಕೂ ನಾನು ಹಿಂಗಿರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡೋಕ್ಕೂ ಇದೊಂದು ಒಳ್ಳೆ ವೇದಿಕೆ ಅಂತ ನನ್ನ ಪ್ರಕಾರ ಅನಿಸ್ತದೆ. ನೀವೊಂಥರ ವೈನ್ ಇದ್ದಂಗೆ, ನೀಟಾಗಿ ಒಳಗಡೆ ಹೋಗ್ತಾ ಒಳಗಡೆ ಇರೋದೆಲ್ಲ ಆಚೆ ಆಗುತ್ತಲ್ಲ ಹಾಗೆ. ಸೊ ಯು ಬ್ರಿಂಗಿಂಗ್ ದಟ್ ವೆರಿ ಗುಡ್. ಯಾ, ವಿ ಲವ್ಡ್ ಇಟ್. ಎಲ್ಲರೂ ಹೇಳೋದೇನು ಅಂತ ಹೇಳಿದ್ರೆ, ಅಯ್ಯೋ ನಮ್ಮ ಲವ್ ಸ್ಟೋರಿನಲ್ಲಿ ಏನಿದೆ ಗುರು, ಏನೂ ಇಲ್ಲ, ಹಿಂಗೆ ನೋಡಿದ್ವಿ ಲವ್ ಆಯಿತು, ಅಥವಾ ಯಾವುದೋ ಒಂದು ಸಿಂಪಲ್. ನಾನು ಹೇಳೋದು ಲವ್ ಈಸ್ ನಾಟ್ ಅಬೌಟ್ ಅವರ ಕತೆಗಳಲ್ಲ, ಆ ಮೂಮೆಂಟ್ಗಳು. ಅಂಥ ಮೂಮೆಂಟ್ಗಳನ್ನ ಇವಾಗ ನಾನು ರೆಕಾರ್ಡ್ ಮಾಡಿದ್ಮೇಲೂ ನಂಗೆ ಗೊತ್ತಾಗಿದ್ದು, ಓಕೆ ಇದು ಡೌನ್ ದ ಲೈನ್ ಎಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ, ಆ್ಯಂಡ್ ಎಷ್ಟು ಎಮೋಷ್ನಲ್ ಮಾಡುತ್ತೆ, ಆ್ಯಂಡ್ ಎಷ್ಟು ಖುಷಿ ಕೊಡುತ್ತೆ, ಆ್ಯಂಡ್ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಬೆಳೆಸುತ್ತೆ. ನನಗೆ ಎಷ್ಟೋ ಪಾಯಿಂಟ್ಸ್ ಇವ್ರು ಹೇಳೋ ತನಕ ನಂಗೆ ಗೊತ್ತೇ ಇರಲಿಲ್ಲ. ಓಕೆ, ಇದೆಲ್ಲ ಹಿಂಗೆಲ್ಲ ನಡೆದಿತ್ತಾ ಅಂತ. ನೀವು ಈ ಕಾರ್ಯಕ್ರಮ ಮಾಡಿದ್ರಿಂದ ನನಗೆ ಎಂಟೈರ್ ಜರ್ನಿ ಒಂದು ಫ್ಲೋನ ವಾಪಸ್ ಹೋಗಿ ಇಲ್ಲಿಗೆ ಬಂದೆ. ಸೊ ಟೈಮ್ ಟ್ರಾವೆಲ್ ಅಂತಾರಲ್ಲ, ಅದರ ಐ ಟ್ರಾವೆಲ್ ಬ್ಯಾಕ್ ಆ್ಯಂಡ್ ಐ ಬ್ಯಾಕ್ ಟು ದ ಸೇಮ್ ಟೈಮ್ ಆ್ಯಂಡ್ it is giving me a good memory. First of all, ಹೇಳ್ಬೇಕಂದ್ರೆ it's an amazing podcast concept whatever you guys have come up with. ನೀವು ಈ ತರ ಕಪಲ್ಸ್ ನ ಐಡೆಂಟಿಫೈ ಮಾಡಿ, ಸೊ ಪ್ರೀತಿನ ಎಲ್ಲರ ವರ್ಷನಲ್ಲೂ ಕೇಳಿಸ್ಕೊಂಡು ಒಂದು ಆಪರ್ಚುನಿಟಿ ಕೊಟ್ಟು ಕಂಪ್ಲೀಟ್ ಅವ್ರ ಜೀವನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟು ಟೈಮ್ನಲ್ಲಿ ಯು ಆರ್ ಗಿವಿಂಗ್ ದಟ್ ಆಪರ್ಚುನಿಟಿ. ಸೊ ವಿ ಥರೋಲಿ ಎಂಜಾಯ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಶೋ. ಇದೆಲ್ಲದರ ನಡುವೆ ಒಂದು ಪುಟ್ಟ ಪ್ರಪೋಸಲ್ ಕೂಡ ನಡೀತು. ನಾನು ನಿಮ್ಮನ್ನ ಮದುವೆ ಆಗೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಇಷ್ಟಪಡ್ತಿದ್ದೀನಿ. ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನ ನೀವೇ ಹೇಳಿದ್ದೀರಾ. ಸೊ ಐ ಥಿಂಕ್ ವಿ ವಿಲ್ ಮೇಕ್ ಎ ಬ್ಯೂಟಿಫುಲ್ ಲೈಫ್ ಟುಗೆದರ್. ಸೊ ಎಸ್, ಐ ಆಮ್ ಆಲ್ ಯುವರ್ಸ್. ಐ ಲವ್ ಯು ಗುರುಪ್ರೀತ್. ಐ ಲವ್ ಯು ರಕ್ಷಿತಾ. ಈ ಲವ್ ಮ್ಯಾಚ್ ಬಾಕ್ಸ್ ಪ್ರೀತಿಯ ಒಂದು ಉಡುಗೊರೆ. ಒಂದು ಮ್ಯಾಚ್ ಬಾಕ್ಸಲ್ಲಿ ಹೇಗೆ ಒಂದು ಸ್ಪಾರ್ಕ್ ಬರುತ್ತೋ ಅದೇ ರೀತಿ ಈ ಪ್ರೀತಿಲಿರೋ ಸ್ಪಾರ್ಕ್ನ ಹುಡುಕ್ತಾ ಹೋಗೋದೆ ನಮ್ಮ ಈ ಲವ್ ಮ್ಯಾಚ್ ಬಾಕ್ಸ್ ಉದ್ದೇಶ. ನಿಮ್ಮೆಲ್ಲರ ಖುಷಿ, ನಿಮ್ಮೆಲ್ಲರ ನೋವು, ನಲಿವು ಇದೆಲ್ಲವೂ ಪ್ರೀತಿನೇ ಅಲ್ವಾ? ಈ ಎಲ್ಲ ಬಗೆಯ ಪ್ರೀತಿನ ಹುಡುಕ್ತಾ ಸಾಗೋದೆ ಈ ನಮ್ಮ ಲವ್ ಮ್ಯಾಚ್ ಬಾಕ್ಸ್ನ ಉದ್ದೇಶ.
ಹೀಗೆ ನಿಮ್ಮ ಪ್ರೀತಿಯ ಕಥೆಗಳನ್ನ ಕೇಳ್ತಾ ಅದನ್ನ ನಮ್ಮ ಕೇಳುಗರಿಗೆ ತಲುಪಿಸ್ತಾ ನಾವು ಕೂಡ ಮತ್ತೆ ಪ್ರೀತಿಲಿ ಬೀಳ್ತಾ ಸಾಗ್ತಾ ಇದ್ದೀವಿ. ಸ್ನೇಹಿತರೆ, ಹೇಗಿತ್ತು ಈ ಶೋ? ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸ್ಕೊಡಿ. ಇಷ್ಟೆಲ್ಲ ಪ್ರೀತಿ ಹಂಚ್ಕೊಂಡ ನಮ್ಮ ಅತಿಥಿಗಳಿಗೆ, ನಮ್ಮ ಕೇಳುಗರಿಗೆ, ಹಾಗೆ ನಮ್ಮ ತಂಡದ ವಿಕಾಸ್ ಹಾಗೂ ಮಹೇಶ್ ಅವರ ಈ ಸಿಂಗಲ್ ಸುಂದರ ಹಾಗೆ ಪಂಪ ಬಣ್ಣ ಅನ್ನೋ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ನಮ್ಮ ಅರುಣ್ ಅವರಿಂದ ಹಿಡಿದು ನಮ್ಮ ತಂಡದ ಬಹಳಷ್ಟು ಜನ ನಿಮ್ಮನ್ನ ತಲುಪೋದಕ್ಕೆ ನೆರವಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಂದು ಸೀಸನ್ ಜೊತೆ ನಿಮ್ಮ ಹತ್ರ ಆದಷ್ಟು ಬೇಗ ಬರ್ತೀನಿ ಅನ್ನೋ ಒಂದು ಮಾತನ್ನ ಕೊಡ್ತಾ ನಾನು ಹೊರಡೋ ಸಮಯ ಬಂದಿದೆ. ಸೈನಿಂಗ್ ಆಫ್, ಚೇತನ್ ನಾರಾಯಣ ಸ್ವಾಮಿ.